ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ SA2 ಪರೀಕ್ಷೆ ಈ ವರ್ಷ ಬೋರ್ಡ್ದವರೇ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವರೇ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ. ಸೊ ಅದನ್ನು ನೋಡೋಣ. ಇದರ ಆಲ್ರೆಡಿ ನಾನು ಬ್ಲೂ ಪ್ರಿಂಟನ್ನು ಕೂಡ ಹಾಕಿದ್ದೆ. ಸೊ ಹಿಂದಿ ಬ್ಲೂ ಪ್ರಿಂಟು, ಹಿಂದಿ ಆನ್ಸರ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ. ಖಂಡಿತವಾಗಿ ಎಲ್ಲ ವಿಷಯಗಳ ಅಲ್ಲಿ ವಿಡಿಯೋಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಇದೇ ಥರ ಪ್ರಾಕ್ಟೀಸ್ ಪೇಪರ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಸಹಿತ ನಿಮಗೆ ಕೊಡ್ತೀನಿ. ಓಕೆನಾ? ಅಲ್ಲಿ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಇಷ್ಟು ಓದಿದರೆ ಬೇರೆ ಯಾವುದೋ ಓದೋ ಅವಶ್ಯಕತೆ ಇಲ್ಲ. ಈ ಕ್ವಶನ್ ಪೇಪರ್ ರಿಪೀಟ್ ಆಗೋ ಸಾಧ್ಯತೆ ಇದ್ದಾವೆ ಮತ್ತು ಪ್ಯಾಟರ್ನು ಕೂಡ ನಿಮಗೆ ಗೊತ್ತಾಗ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹವತಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ. ಎಸ್, ಕನ್ನಡ ವರ್ಣಮಾಲೆಯ ಪ್ರತಿವರ್ಗದ 1 ಮತ್ತು 3ನೇ ಅಕ್ಷರಗಳನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಮಹಾಪ್ರಾಣಾಕ್ಷರಗಳು 1 ಮತ್ತು 3, ಅಲ್ಪ ಪ್ರಾಣಾಕ್ಷರಗಳು 2 ಮತ್ತು 4, ಮಹಾಪ್ರಾಣಾಕ್ಷರಗಳು 5ನೇ ಸಾಲು, ಅನುನಾಸಿಕ. ಇದು ಕೂಡ ಗೊತ್ತಿರಲಿ. ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಇಲ್ಲಿ ಕುಲೋತ್ತುಂಗ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸೊ ಇದು ಗುಣಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯವಿದು ಅಂತ ಕೇಳಿದ್ದಾರೆ. ವ ಅಂತ ಬರ್ತದೆ. ಎಸ್, ವ ಅಂತಲೂ ಕೂಡ ಬರ್ತದೆ. ವ ಎರಡು ಕೂಡ ಸೇಮ್. ಇನ್ನು ಆಶೀರ್ವಾದ, ಅಪ್ಪನೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದ ಯಾವುದಾಗಿರ್ತದೆ? ವಿದ್ಯಾರ್ಥಕ. ಗುಂಪಿಗೆ ಸೇರದ ಪದ ಒಗ್ಗಟ್ಟು, ಸಪ್ತಸ್ವರಗಳು, ಬೆಳಗೊಡೆ, ಇಮ್ಮಡಿ ಅಂತ ಇದೆ. ಸೊ ನೋಡಿ, ಒಗ್ಗಟ್ಟು, ಸಪ್ತಸ್ವರಗಳು, ಇಮ್ಮಡಿ ಇವೆಲ್ಲ ಏನಪ್ಪ ಅಂತಂದರೆ ದ್ವಿಗು ಸಮಾಸಕ್ಕೆ ಉದಾಹರಣೆ. ಹಾಗಾದರೆ ಬೆಳಗೊಡೆ ಯಾವ ಸಮಾಸ ನೋಡಬೇಕು? ಇದು ಸಮಾಸದ ಮೇಲಿರ್ತಕ್ಕಂಥ ಪದ ಇತ್ತು. ಓಕೆನಾ? ಸೊ ಇದನ್ನು ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟನ್ನು ಓದ್ತೀನಿ. ಇನ್ನು ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಅಂತ ಕೇಳಿದ್ದಾರೆ. ಸೊ ಅನ್ನು ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಅನ್ನು ಅಂತಕ್ಕಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಕೊಡಬೇಕು. ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ. ವರ್ಣ, ಬಣ್ಣ, ಕಾರ್ಯ ಡ್ಯಾಶ್ ಕಜ್ಜ ಇದೆ. ಧಾರವಾಡ ಅಂಕಿತ ನಾಮ ಆದರೆ ಜನರು ರೂಢನಾಮ. ತೈಲ, ಎಣ್ಣೆ, ಘೃತ ಪದದ ಅರ್ಥ ತುಪ್ಪ. ಬೀದಿ ಬೀದಿ ದ್ವಿರುಕ್ತಿಯಾದರೆ ಮನೆ ಮಠ ಅನ್ನೋದು ಯಾವುದು ಕೇಳಿದ್ರು ಜೋಡು ನುಡಿ. ಇಟ್ಸ್ ಅ ಸಿಂಪಲ್ ಆನ್ಸರ್ಸ್ ಇತ್ತು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ 7 ಪ್ರಶ್ನೆ ಇರ್ತವೆ. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವರು ಯಾರು? ಪಂಡಿತನೊಬ್ಬನೇ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು. ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಸೊ ಜಯಪುರದ ಪೂರ್ವದ ರಾಜಧಾನಿ ಅಂಬೇರ. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವ ಹೇಳ್ತಾನೆ? ಗಿರಿಜೆ ಊರಲ್ಲಿರುವ ದೇವಾಲಯದಲ್ಲಿ ಇರಬೇಕು ಅಂತ ಶಿವ ಹೇಳ್ತಾನೆ. ರಾಧಾಕೃಷ್ಣನವರು ಅಲಂಕರಿಸಿದ ಅತ್ಯುನ್ನತ ಹುದ್ದೆ ಯಾವುದು? ಸೊ ರಾಧಾಕೃಷ್ಣನವರು ಅಲಂಕರಿಸಿದ ಅತ್ಯುನ್ನತ ಹುದ್ದೆ ಭಾರತದ ರಾಷ್ಟ್ರಪತಿ. ಇನ್ನು ಚಂಡಮಾರಿಯು ಜನರಿಗೆ ತಾನು ಯಾವಾಗ ಕೋಪಗೊಳ್ಳುತ್ತೇನೆ ಅಂತ ಹೇಳ್ತಾಳೆ? ಸೊ ಚಂಡಮಾರಿ ಜನರಿಗೆ ಬಲಿಯನಿತ್ತರೆ ನಾನು ಕೋಪಗೊಳ್ಳುತ್ತೇನೆ ಅಂತ ಹೇಳ್ತಾಳೆ. ಬಿದಿರು ಹೇಗೆ ಬೆಳೀತದೆ? ಬಿದಿರು ಹುಟ್ಟುತ್ತಾ ಹುಲ್ಲಾಗಿ, ಬೆಳೆ ಬೆಳೆಯುತ್ತಾ ಮೈತುಂಬಿಕೊಳ್ಳುತ್ತಾ ಬೆಳೀತದೆ. ಭರತೇಶ ವೈಭವದ ಕೃತ ಯಾರು? ಸೊ ಭರತೇಶ ವೈಭವ ಕಾರ್ಯದ ಕರ್ತೃ ರತ್ನಾಕರ ವರ್ಣಿ. ಇನ್ನು 2 ಅಂಕದ 10 ಪ್ರಶ್ನೆಗಳಿರ್ತವೆ. ಒಂದೊಂದಕ್ಕೆ 2 ಮಾರ್ಕ್ಸು, ಟೋಟಲಿ 20 ಮಾರ್ಕ್ಸನ್ನು ಗಳಿಸ್ತೀರಿ. ಕಾರಂತರ ಹಾಗೂ ಶ್ರೀಪತಿಯವರ ಸ್ನಾನದ ಪ್ರಸಂಗವನ್ನು ವಿವರಿಸಿರಿ ಅಂತ ಕೇಳಿದರು. ಎಸ್, ರೈಗಳ ಮನೆಯು 4 ಕಡೆ ಉಸುಬು ಹರಡಿದ್ದ ಮರುಭೂಮಿ ಪ್ರದೇಶದಲ್ಲಿತ್ತು. ಅಲ್ಲಿ ಮಧ್ಯಾಹ್ನದ ವೇಳೆ ನೀರು ಕಾಯಿಸೋ ಅಗತ್ಯವಿಲ್ಲ. ಉಸುಬಿನ ಕಾವಿನಿಂದಲೇ ನೀರು ಕಾಯ್ದು ಬರುತ್ತಿತ್ತು. ಕಾರಂತರು ಬಿಸಿ ನೀರು ಸ್ನಾನ ಮಾಡುವವರು, ಆದರೆ ಶ್ರೀಪತಿಗೆ ಅದು ಆಗದು. ಅವರಿಗೆ ತಣ್ಣೀರು ಬೇಕಿತ್ತು. ಅದಕ್ಕಾಗಿ ಕಾದ ನೀರನ್ನು ಆರಿಸಿ ತಣ್ಣೀರಲ್ಲೇ ಸ್ನಾನವನ್ನು ಮಾಡ್ತಾರೆ. ಇನ್ನು 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಏಕೆ ಅಂತ ಕೇಳಿದ್ದಾರೆ. ಎಸ್, 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು, ಏಕೆಂದರೆ ಕಷ್ಟಕಾಲದಲ್ಲಿ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ರಾಜ್ಯಕ್ಕೆ ಮತ್ತು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು. ಹಾಗಾಗಿ 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಇನ್ನು ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರ್ತವೆ ಅಂತ ಕೇಳಿದ್ದಾರೆ. ಸೊ ವೀರಗಾಸೆ ಕುಣಿತದ ವೇಷಭೂಷಣಗಳು ವಿಶೇಷವಾಗಿರ್ತವೆ. ಬಿಳಿಯ ಪಂಚೆ, ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೇಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಮಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆಯನ್ನು ಧರಿಸಿರ್ತಾರೆ. ಇನ್ನು ಪ್ರಶ್ನೆ 21. ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೀತದೆ? ಸೊ ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದದ್ದು. ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ
ಮತ್ತು ಯುಗಾದಿಯ ದಿನಗಳಂದು ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೀತದೆ. ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳ್ತಾರೆ. ಹಿಮ್ಮೇಳದಲ್ಲಿ ಹಲವಾರು ತಾಳು ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವದ ಮಹಿಮೆ ಅಥವಾ ಭಕ್ತರ ಕಥೆನೇ ಆಗಿರ್ತದೆ. ಕನ್ನಡಿಗರ ವಿಶೇಷತೆಯನ್ನು ಶ್ರೀವಿಜಯ ಹೇಗೆ ಸಾರಿದ್ದಾನೆ? ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯ ಕನ್ನಡಿಗರನ್ನ ಕುರಿತು ಆ ನಾಡಿನ ಜನರು ಪದದ ಅರ್ಥವನ್ನರಿತು ಮಾತನಾಡಬಲ್ಲವರು, ನುಡಿದಂತೆ ನಡೆಯಬಲ್ಲವರು. ಅವರು ಅತಿ ಚತುರರು, ಓದು ಬರಹ ಕಲಿಯದಿದ್ದರೂ ಕಾವ್ಯ ಕಟ್ಟಿ ಹಾಡಿಬಲ್ಲ ಪರಿಣತಿ ಉಳ್ಳ ಬುದ್ಧಿವಂತರೆಂದು ಕೊಂಡಾಡಿದ್ದಾನೆ. ಕನ್ನಡ ಮತ್ತು ಸಂಸ್ಕೃತ ಭಾಷೆ ಕುರಿತು ನಯಸೇನನ ಅಭಿಪ್ರಾಯ ಏನು ಅಂತ ಇದೆ. ಕವಿ ನಯಸೇನ ಸಕ್ಕದಮಂ ಪೇರ್ವಡೆ ನೀರ ಸಕ್ಕದಂ ಪೇಲ್ಗೆ ಶುದ್ಧ ಕನ್ನಡದೋಳ ತಂದಿಕ್ಕೋದೆ ಸಕ್ಕದಂ ತಕ್ಕುದೆ ಬೆರಸಲ್ಕೆ ಘೃತಮುಮುಂ ತೈಲಮುಮುಂ. ಅಂದರೆ ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಆಸ್ವಾದು ಮಿಶ್ರಣ ಬೇಡ. ಅಂದರೆ ಕನ್ನಡ ಸಂಸ್ಕೃತ ಮಿಶ್ರಣ ಬೇಡ ಎಂದಿದ್ದಾನೆ. ಶುದ್ಧ ಕನ್ನಡದೋಳು ತಂದಿಕ್ಕುವುದೇ ಸಕ್ಕದಂ ಎಂದಿದ್ದಾನೆ ಕವಿ ನಯಸೇನ. ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರ್ತದೆ? ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರ್ತದೆ. ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗುಡುಗನ ಭಯವಿದೆ. ಇನ್ನು ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚನ್ನಭೈರಾದೇವಿಗೆ ಏನೆಂದು ಬರೆದಿದ್ದನು? ಪೋರ್ಚುಗೀಸ ರಾಜದ್ರೋಹಿ ರೋಜಾರಿಯೋಗೆ ನೀವು ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ಕಪ್ಪವನ್ನು ಕೊಟ್ಟಿಲ್ಲ. 1 ವಾರದೊಳಗೆ ಕಪ್ಪವನ್ನು ಕೊಡಬೇಕು. ನಿಮಗೆ ನೀಡಿದ್ದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಅಂತ ಪತ್ರವನ್ನು ಬರೆದಿದ್ದರು. ಇನ್ನು ದುರ್ಗಪ್ಪನು ಶಂಕರನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳು ಏನು? ಈ ದುರ್ಗಪ್ಪ ಶಂಕರನಿಗೆ ಕುಲದ ಬಗ್ಗೆ ಕುಡಿತಮ್ಮ ಮೊದಲು ಜೀವ ಬದುಕಲಿ, ಜೀವಕ್ಕೆ ಯಾವ ಕುಲನೂ ಇಲ್ಲ. ಗಾಳಿಗೆ ಕುಲ ಇದೆಯಾ ತಮ್ಮ? ನೀರಿಗೆ ಕುಲ ಇದೆಯಾ? ನೆಲಕ್ಕೆ ಕುಲ ಇದೆಯಾ? ಇದೆಲ್ಲ ನಾವು ಮಾಡಿಕೊಂಡದ್ದು ಎಂಬ ನೀತಿಯ ಮಾತುಗಳನ್ನು ಹೇಳ್ತಾರೆ. ಇನ್ನು ನನ್ನಾಸೆ ಕವನದಲ್ಲಿ ಇಂದುಮತಿ ಲಮಾನಿಯವರ ಆಶೆಗಳೇನು? ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಸೆಗಳೆಂದರೆ ಬೆಳಕು ನೀಡುವ ಬತ್ತಿ ನಾನಾಗಬೇಕು, ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು, ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಿ, ದಾಹಗೊಂಡವರ ತನುವ ತನಿಸಬೇಕು, ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು, ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗಿ ಧನ್ಯಳಾಗಬೇಕು, ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು, ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು ಎನ್ನುವುದೇ ಕವಯಿತ್ರಿಯವರ ಆಶೆ. ಇನ್ನು ಸಾಹಿತಿಗಳ ಪರಿಚಯ ಇತ್ತು. ಫಸ್ಟ್ ಹರಿಹರ, ಎರಡನೇದು ಕಯ್ಯಾರ ಕಿನ್ನೆನರೈ ಅಂತ ಇದೆ. ಹರಿಹರ ಕಾಲ 1200 ಇದೆ, ಸ್ಥಳ ಹಂಪೆ ಇದೆ, ಕೃತಿ ಗಿರಿಜಾ ಕಲ್ಯಾಣ, ಪಂಪಾ ಶತಕ, ರಕ್ಷಾ ಶತಕ, ಬಿರುದು ರಗಳೆ ಕವಿ ಅಂತಲೇ ಹೇಳೋದು. ಇನ್ನು ಕಯ್ಯಾರ ಕಿನ್ನೆನರೈ ಅವ್ರದ್ದು ಕಾಲ 1915 ಇದೆ, ಸ್ಥಳ ಬಂದುಬಿಟ್ಟು ಕಾಸರಗೋಡಿನ ಕಯ್ಯಾರ ಇದೆ. ಕೃತಿಗಳು ಸ್ತ್ರೀಮುಖ, ಐಕ್ಯಗಾನ, ಪುನರ್ನವಚೇತನ. ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಆಳ್ವಾಸ್ ನುಡಿಸಿರಿ ಮತ್ತು ನಾಡೋಜ ಪ್ರಶಸ್ತಿ. ಇನ್ನು ಒಂದೇ ಸಾಲಿತ್ತು. ಒಂದೇ ಸಾಲಿದೆ ಅಂತಂದ್ರೆ ಅದೇನಾಗಿರ್ತದಪ್ಪ ಅಂತಂದ್ರೆ ಉತ್ಪಲ ಮಾಲೆ ಅಥವಾ ಚಂಪಕ ಮಾಲೆ ಆಗಿರ್ತದೆ. ಚೆನ್ನಾಗಿ ಅದನ್ನು ನೀವೇನು ಮಾಡಬೇಕು, ಪ್ರಸ್ತಾರ ಹಾಕಿ ಘನ ವಿಂಗಡಣೆ ಮಾಡಿದರೆ ಅಂಕಗಳನ್ನು ಕೊಡ್ತಾರೆ. ಓಕೆನಾ. ನಜ ಭಜ ಝಂಜರಂ ಇತ್ತಂದರೆ ಅದು ಚಂಪಕ ಮಾಲೆ ಇರ್ತದೆ, ಇಲ್ಲಾಂದರೆ ಉತ್ಪಲ ಮಾಲೆ ಇರ್ತದೆ. ಯಾವುದನ್ನೋದನ್ನು ಕಮೆಂಟ್ ಮಾಡಿ. ಅಲಂಕಾರದಲ್ಲಿ ಗೀ ಜಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವಂತಿದೆ. ಅಂತೆ ಇದ್ದರೆ ಅದು ಉಪಮಾಲಂಕಾರ. ಲಕ್ಷಣ: 2 ವಸ್ತುಗಳಿಗೆ ಇರುವ ಸಾದೃಶ ಸಂಪತ್ತನ್ನು ಪರಸ್ಪರ ಹೋಲಿಕೆ ಮಾಡಿ ವರ್ಣಿಸಿದರೆ ಅದನ್ನೇ ಉಪಮಾಲಂಕಾರ ಅಂತ ಕರೆಯೋದು. ಉಪಮೇಯ ಗೀಜಗನಗೂಡುಗಳು, ಉಪಮಾನ ತೊಟ್ಟಿಲು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ತೂಗಾಡುತ್ತಿದ್ದವು. ಹೇಗೆ ಸಮನ್ವಯ ಮಾಡ್ತೀರಿ? ಉಪಮೇಯವಾದ ಗೀಜಗನಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಿದ್ದಾರೆ. ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು 2 ಗಾದೆ ಮಾತಿತ್ತು. ಕಾಯಕವೇ ಕೈಲಾಸ, ಆರೋಗ್ಯವೇ ಭಾಗ್ಯ. ಇದು 3 ಅಂಕಗಳನ್ನು ಕೊಡ್ತಾರೆ. ಆರಾಮಾಗಿ ಇದರಲ್ಲಿ ಏನು ಬರೀಬೇಕಪ್ಪ ಅಂದ್ರೆ ಮೌಲ್ಯವನ್ನು ಬರೀಬೇಕು. ಒಬ್ಬ ವಿದ್ಯಾರ್ಥಿಯಪ್ಪ ಅಥವಾ ಒಬ್ಬ ವ್ಯಕ್ತಿಯ ಜೀವನವನ್ನು ಉದಾಹರಣೆಗೆ ತೆಗೆದುಕೊಂಡು ಇಲ್ಲಿ ಕೆಲಸದ ಪರಿಶ್ರಮ ಇದೆ, ಇಲ್ಲಿ ಆರೋಗ್ಯದ ಬಗ್ಗೆ ಇದೆ, ಅದರ ಮಹತ್ವವನ್ನು ಬರೆದ್ರೆ ಸಾಕು. ಸಂದರ್ಭಗಳಿಗೆ ಹೋಗೋಣ. 3 ಗದ್ಯದಿರ್ತವೆ, 3 ಪದ್ಯದಿರ್ತವೆ, 3 ಸ್ಟೆಪ್ಗಳಲ್ಲಿ ಬರೀಬೇಕು. 1ನೇದು ಆಯ್ಕೆ, 2ನೇದು ಸಂದರ್ಭ, 3ನೇದು ಸ್ವಾರಸ್ಯ. ಈ ಥರ ಬರೆದ್ರೇ ನಿಮಗೆ 3 ಅಂಕ ಕೊಡೋದು. ಒಳಗೆ ಬಂದಿದ್ದೀರಿ, ನೀವು ನುಡಿಸುತ್ತಿರಲಿಲ್ಲ ಅಂತ ಇದೆ. ಇದು SL ಭೈರಪ್ಪ ಅವರ ನಾಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂಬ ಗದ್ಯಪಾಠದ ವಾಕ್ಯ ಆಗಿದೆ, ಹೌದಲ್ಲ? ಸಂದರ್ಭ ನೋಡಿ, SL ಭೈರಪ್ಪನವರು ಈ ಮಾತನ್ನು ಹೇಳ್ತಾರೆ ಅಂತಕ್ಕಂಥದ್ದಿದೆ. ಸ್ವಾರಸ್ಯ: ಇಲ್ಲಿ BGL ಸ್ವಾಮಿ ಅವರ ಸಂಗೀತಾಸಕ್ತಿ ಬಹಳ ಶ್ರದ್ಧೆ ಮತ್ತು ಗೌರವದಿಂದ ಆಲಿಸಿ
ಅವರ ಅಭ್ಯಾಸಕ್ಕೆ ಧಕ್ಕೆಯಾಗಬಾರದೆಂಬ ಭಾವನೆ ಈ ವಾಕ್ಯದಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ ಇತ್ತು. ಇದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಸಾಧನೆ ಮತ್ತು ಎನ್ ಮೂರ್ತಿಯವರ ಚಿತ್ರಗಳು ಪತ್ರಗಳು ಕೃತಿಯಿಂದ ಆಯ್ದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಅಂತ ಗದ್ಯಪಾಠದ ವಾಕ್ಯವಾಗಿದೆ. ಕೆನಡಾ ದೇಶದ ರೇಡಿಯೋ ಪ್ರಸಾರದ ಭಾಷಣದಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ಈ ಮಾತನ್ನೇ ಹೇಳ್ತಾರೆ. ಸ್ವಾರಸ್ಯ: ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ, ಪ್ರತಿ ಧರ್ಮ ಅದರ ಶ್ರೇಷ್ಠ ಗುಣವನ್ನು ತೋರ್ತದೆ. ಮಾನವತೆ ರಾಧಾಕೃಷ್ಣನ್ ಅವರ ಮಾತಿನಲ್ಲಿ ಸ್ವಾರಸ್ಯಕರವಾಗಿತ್ತು ಅಂತ ಬರಿಬೇಕಿತ್ತು. ಇನ್ನು ರಾಜ್ಯಭಾರ ಅಂದರ ಕಾಯಕ ಅದಕ್ಕೆ ಅಂಶ ಇದ್ದರ ಸಾಲದು. ಇದು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ಐಧಿಕಾರ ಎಂಬ ಗದ್ಯಪಾಠದಿಂದ ವಾಕ್ಯವಾಗಿದೆ. ಓಕೆನಾ. ಈ ಮಾತನ್ನು ಏನು ಮಾಡ್ತಾರಪ್ಪ ಅಂತಂದರೆ, ಬಸವಣ್ಣನವರು ಮಾತನ್ನು ಬಿಜ್ಜಳನು ತಾನು ರಾಜನಾದ ಬಗ್ಗೆ ನೆನೆದುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಓಕೆ. ಸ್ವಾರಸ್ಯ: ಪರಂಪರಾಗತವಾಗಿ ಬರುವ ರಾಜ ಪದವಿಗೆ ಅರ್ಹತೆ ಮುಖ್ಯ. ಅದು ಒಬ್ಬ ವ್ಯಕ್ತಿಯ ಯೋಗ್ಯತೆ ನಿರ್ದರ್ಶಿ ಬರಬೇಕೇ ಹೊರತು ಹುಟ್ಟುತ್ತಾನೆ ಬರುವ ಹಕ್ಕಲ್ಲ ಎಂಬುದು ಬಸವಣ್ಣನವರ ಮಾತಿನ ಸ್ವಾರಸ್ಯ. ಇನ್ನು ಉಭಯ ಪಕ್ಷದಲ್ಲಿ ನಿಮಗೆ ಭೇದವ ಅಂತ ಕೇಳಿದ್ದಾರೆ. ಇದು ಪದ್ಯ ಇದೆ. ಇದು ದೇವಿದಾಸ್ ಅವರು ಬರೆದಿರುವ ಚಕ್ರಗ್ರಹಣ ಪದ್ಯಪಾಠದ ವಾಕ್ಯ. ಸಂದರ್ಭ ಏನಪ್ಪ ಅಂದರೆ, ಪಾರ್ಥನು ಭೀಷ್ಮರನ್ನು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಪಾಂಡವ ಮತ್ತು ಕೌರವರು, ನಿಮ್ಮ ಮೊಮ್ಮಕ್ಕಳು ಕೌರವರ ಪರವಾಗಿ ನಮ್ಮ ಮೇಲೆಯೇ ಯುದ್ಧ ಮಾಡಲು ಬಂದಿರುವರಲ್ಲ ಎಂಬ ಪಾರ್ಥನು ಪ್ರಶ್ನಿಸೋದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಅಂತ ಇದೆ. ಇದು ತತ್ವಪದಗಳು ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ. ಕವಿ ಬಿದಿರಿನ ಉಪಯೋಗಗಳನ್ನು ವರ್ಣನೆ ಮಾಡೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅಂದರೆ ಬಿದಿರು ಬಹು ಉಪಯೋಗಿ, ಸಮಾಜದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಬೇಕಾದ ಈ ಅಮೂಲ್ಯ ಬಿದಿರಿನ ಉಪಯೋಗಗಳು ಸ್ವಾರಸ್ಯಕರವಾಗಿಯೇ ಮೂಡಿ ಬಂದಿದೆ. ಇನ್ನು ಕೊರೋನಾದಿಂದೆ ತಲ್ಲನಿಸ ದೀಪೆಮ್ಮ ಅಂತ ಇದೆ. ಇದು ಜನಕವಿ ಬರೆದಿರುವ ಬಲಿಯ ನಿತ್ತೊಡೆ ಮುನ್ವೆಮ್ ಅಂತಕ್ಕಂಥ ಪದ್ಯಪಾಠದ ಸಾಲಿತ್ತು. ಈ ಮಾತು ಏನಾಗ್ತದಪ್ಪ ಅಂದ್ರೆ, ಉಭಯಮತಿಯು ಮಾರಿದತ್ತನಿಗೆ ಹೇಳೋ ಮಾತಾಗಿದೆ ಈ ಮಾತು. ಅಂದರೆ ಸ್ವಾರಸ್ಯ: ನಾನು ಪಾಪ ಕಾರ್ಯದಲ್ಲಿ ತೊಡಗಿರುವ ನೀನು ಇನ್ನೆಷ್ಟು ಬಳಾವಳಿಯಲ್ಲಿ ಬೆಂದು ನೊಂದು ಅನುಭವಿಸಬೇಕಾಗಬಹುದೆಂದು ನೆನೆದು ಆತನ ಭಯದ ಬಗ್ಗೆ ಅಭಯ ರುಚಿಗೆ ಕರುಣೆ ಮೂಡಿದ ಸನ್ನಿವೇಶ ಇಲ್ಲಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು. ಇನ್ನು ಪದ್ಯ ಇತ್ತು. ಚೆನ್ನಾಗಿ ಕಂಠಪಾಠ ಮಾಡಿ. ಹೇಮಂತ ಋತುರಾಜನಿಗೆ ಬಂದಿಳುವೆಂದು ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ, ಕುಸುಮಗಂಧವ ತುರುತ ಮರುತನಿಲ್ಲ. ಇನ್ನು ಸಾರಾಂಶದಲ್ಲಿ ಕೇಳಿದ್ರು, ಇದು ಪಾರಿವಾಳ ಪದ್ಯದ ವಾಕ್ಯ ಇದೆ. ಪಾರಿವಾಳದಲ್ಲಿರ್ತಕ್ಕಂಥದ್ದು ಅದು 8 ವಾಕ್ಯಕ್ಕೆ ಬರ್ಬೋದು, ಕಂಠಪಾಠ ಬರ್ಬೋದು, ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು. ಒಟ್ಟಾರೆ ಪಾರಿವಾಳದ ಬಗ್ಗೆ ಬಂದಾಗ ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಮೇನ್ ಇದೆ ನೋಡಿ, ಅಡಕವಾಗಿರೋ ಮೌಲ್ಯ ಅಂತಲೇ ಬರಿಬೇಕು. ಅದಕ್ಕೇ ನಿಮಗೆ ಮಾರ್ಕ್ಸ್ ಇರ್ತದೆ. ಓಕೆನಾ. ಇನ್ನು 8 ವಾಕ್ಯಗಳಲ್ಲಿ ಚೆನ್ನಾಗಿ ನೋಡ್ಕೊಂಡೋಗಿ ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಮತ್ತು ಅದರ ತೀರ್ಪಿನ ಬಗ್ಗೆ ವಿವರಿಸಿರಿ. ಇದು ಪ್ರಜಾನಿಷ್ಠೆಯಲ್ಲಿ ಬಂದಿರತಕ್ಕಂಥದ್ದು. ಪ್ರಜಾನಿಷ್ಠೆಯಲ್ಲಿನ ಪ್ರಶ್ನೆಗಳನ್ನೇ ನಿಮಗೆ 4 ಮಾರ್ಕ್ಸ್ ಸಿಕ್ಕಿರ್ತಾರೆ. ಓಕೆನಾ. ಇದು ಒಂದಿದೆ. ಬನದಮ್ಮನಹಳ್ಳಿ ಪಂಚಾಯತಿಯಲ್ಲಿ ನಡೆದ ನ್ಯಾಯ ಮತ್ತು ಅದರ ತೀರ್ಪು ಹೇಗಿತ್ತು. ಇನ್ನು ಪ್ರಜಾನಿಷ್ಠೆ ಗದ್ಯಪಾಠದಲ್ಲಿ ಬರುವ ಈರಣ್ಣ ಬೀರಣ್ಣ ಪಾತ್ರಗಳಲ್ಲಿ ಯಾರನ್ನೇ ಮೆಚ್ತೀರಿ ಏಕೆ ಅಂತ ಇದೆ. ಇದು ಕೂಡ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. 2ರಲ್ಲಿ ಒಂದಂತೂ ಕೂಡ ನಿಮಗೆ ಖಂಡಿತವಾಗಿ ಬಂದೇ ಬರ್ತದೆ. ಇವುಗಳು ಕೂಡ ನಿಮಗೆ ರಿಪೀಟ್ ಆಗ್ತವೆ. ಇನ್ನು ಪದ್ಯಪಾಠದಲ್ಲಿ ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವಿನ ಸಂವಾದ ಕೇಳಿದ್ದಾರೆ. ಇದನ್ನು ಕೂಡ ಕೊಟ್ಟಿದ್ದೀವಿ. ಸ್ವಲ್ಪ ಪಾಸ್ ಮಾಡಿ ಅದನ್ನು ಡೀಟೇಲ್ ಆಗಿ ನೋಡ್ಕೊಡ್ರಿ. ಅಥವಾ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತೃಯಲ್ಲಿ ಬರೀರಿ ಅಂತಕ್ಕಂಥದ್ದಿತ್ತು. ವೆರಿ ಇಂಪಾರ್ಟೆಂಟ್. ಓಕೆನಾ. ಇನ್ನು ನೋಡೋಣ ಡೈರೆಕ್ಟಾಗಿ ಪತ್ರಕ್ಕೆ. ಪತ್ರದಲ್ಲಿ ಒಂದು ಮನವಿ ಪತ್ರ, ಒಂದು ವೈಯಕ್ತಿಕ ಪತ್ರ ಇರ್ತದೆ. ಇದನ್ನು ಚೆನ್ನಾಗಿ ನೋಡಿ. ಯಾವುದು? ನೀವು ಬೆಳಗಾವಿ ಜಿಲ್ಲೆ ಕಿತ್ತೂರು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಚಂದನ ಅಂತ ತಿಳಿಬೇಕು. ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸುವಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಬರೀಬೇಕು. ಅಥವಾ ನೀವು ಸರ್ಕಾರಿ ಪ್ರೌಢಶಾಲೆ ಮುಧೋಳ ಬಾಗಲಕೋಟೆ ಜಿಲ್ಲೆಯ ವಿದ್ಯಾರ್ಥಿ ದೀಕ್ಷಿತಾ ಅಂತ ತಿಳಿದು ವಿಜಯಪುರ ನಿವಾಸಿಯಾದ ನಿಮ್ಮ ಗೆಳತಿ ಮಂಗಳಾ ಇವಳಿಗೆ ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪತ್ರವನ್ನು ಬರೀಬೇಕು ಅನ್ನೋದನ್ನು ಕೊಟ್ಟಿದ್ದರು. 2 ನೋಡಿಕೊಡ್ರಿ. ಲಾಸ್ಟ್ ಪ್ರಬಂಧ ಇದ್ದಾವೆ. ರಾಷ್ಟ್ರೀಯ ಹಬ್ಬಗಳು, ಮೊಬೈಲ್ನ ಸಾಧಕ ಮತ್ತು ಬಾಧಕಗಳು. 2 ಕೂಡ ನೋಡಿಕೊಡ್ರಿ. ಖಂಡಿತವಾಗಿ ಅಂಕಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳು ಬರ್ತವೆ. ಅವುಗಳನ್ನು ಬೆನಿಫಿಟನ್ನು ತಗೊಳ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.